ಹಾಯ್, ಹರೇ ಕೃಷ್ಣ. ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಬೆಳಗ್ಗೆ ಇವತ್ತು ಬೆಳಗ್ಗೆ ಅಲ್ಲ, ತುಂಬ ಲೇಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ 11:30 ಆಯಿತು. ವ್ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದು. ನೈಟೆಲ್ಲ ನಿದ್ದೆಲ್ಲ, ಮಕ್ಕಳಿಗೆ ಹುಷಾರಿಲ್ಲ. ಹಾಗೆ ಇವರು ಬೇರೆ ನೈಟ್ ಶಿಫ್ಟ್ ಹೋಗಿದ್ದರು. ನಾನೊಬ್ಬಳೇ ಮ್ಯಾನೇಜ್ ಮಾಡಬೇಕಾಗಿತ್ತು. ಈಗ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಹಾಗೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಇದು ಎಡಿಟ್ ಮಾಡಲಿಕ್ಕಾಗಿರಲಿಲ್ಲ. ನಾನು ಫುಲ್ ಬ್ಯುಸಿ ಇದೆ. ಮಕ್ಕಳಿಗೆ ಬೇರೆ ಹುಷಾರಿರಲಿಲ್ಲಲ್ಲ, ಟೆನ್ಷನ್ ಆಗ್ತದೆ. ಹಾಗೆ ಬ್ರೇಕ್ಫಾಸ್ಟಿಗೆ ಜಟಪಟ್ ಅಂತ ಪದಂಗಿ ಮತ್ತು ಬಜಿಲ್ ಮಾಡುವಂತಿದ್ದೀನಿ. ಪದಂಗಿ ಅಂದರೆ ಹೆಸರು ಕಾಳು ಮತ್ತು ಅವಲಕ್ಕಿದ್ದು. ಇದೊಳ್ಳೆ ಕಾಂಬಿನೇಷನ್. ನಮ್ಮ ಮಂಗಳೂರು ಸೈಡೆಲ್ಲ ಇದು ಬೆಸ್ಟ್ ಕಾಂಬಿನೇಷನ್. ತುಂಬ ಸಿಂಪಲ್. ಒಗ್ಗರಣೆ ಕೊಡೋದು ಮತ್ತು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಇದ್ದರೆ ಅದನ್ನು ಹಾಕಿ ಬೇಯಿಸಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು. ಅದರ ಜೊತೆಗೆ ಅವಲಕ್ಕಿನ ಮಿಕ್ಸ್ ಮಾಡಿ ತಿನ್ನೋದು. ನಮ್ಮದು ಒಂದು ಮನೆ ಮದ್ದು. ಇದು ಸಾಂಬ್ರಾಣಿ ಸೊಪ್ಪು ಮತ್ತು ತುಳಸಿ ಸೊಪ್ಪಿದ್ದಲ್ಲ ಎಲೆ, ಅದನ್ನು ಬಿಸಿ ಮಾಡಿ ಅದರ ರಸ ತೆಗೆದು ಮಕ್ಕಳಿಗೆ ಕೊಡುವುದು. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗುವ ಮುಂಚೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದೊಂದು ಕೊಡುವ ಅಂತ. ಇದರ ರಸ ತುಂಬ ಒಳ್ಳೆಯದು ಅಲ್ವಾ, ಎಲ್ರಿಗೂ ಗೊತ್ತಿರ್ತದೆ ಇದರ ಬಗ್ಗೆ. ಹಾಗೆ ಇದರ ರಸ ಈಗ ಕೊಟ್ಟು ಅವರನ್ನು ಆಮೇಲೆ ಹೇಗಿದ್ದರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಇದು ಸಾಂಬ್ರಾಣಿ ಸೊಪ್ಪು. ಆಗ ತುಳಸಿದು ರಸ ತೆಗೆದೆ ಫಸ್ಟಿಗೆ, ಆಮೇಲೆ ಈಗ ಸಾಂಬ್ರಾಣಿ ಸೊಪ್ಪಿನ ರಸ ತೆಗೆದು ಅದಕ್ಕೆ 1 ಟೇಬಲ್ ಸ್ಪೂನು ಹನಿ ಹಾಕ್ತಾ ಇದ್ದೀನಿ. ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಬೇಕು. ತುಂಬ ಒಳ್ಳೆಯದು ನೋಡಿ. ಈಗ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಬ್ಬರಿಗೂ ಹುಷಾರಿಲ್ಲ. ಹಾಗೆ ಇದು ಎವ್ರಿ ಇಯರ್ ಹೀಗೇನೆ, ಕ್ಲೈಮೇಟ್ ಚೇಂಜ್ ಆಗುತ್ತದಲ್ಲ, ಹಾಗೆ ಕ್ಲೈಮೇಟ್ ಚೇಂಜ್ ಆಗುವಾಗ ಮಕ್ಕಳಿಗೆಲ್ಲ ಹುಷಾರಿಲ್ಲದಾಗೆ ಆಗ್ತದೆ. ಶೀತ, ಕಫ ಆದಮೇಲೆ ಹೇಳುವುದು ಬೇಡ. ಜ್ವರ ಎಲ್ಲ ಬರ್ತದಲ್ವಾ, ಜ್ವರ ಬಂದಮೇಲೆ ಹೇಗೆ ಮ್ಯಾನೇಜ್ ಮಾಡೋದು ನಾವು. ಆಮೇಲೆ ಇವಳಿಗೆ ಹೊಟ್ಟೆ ನೋವು ಬೇರೆ ಇತ್ತು. ಒಂದು 10 ದಿವಸದಿಂದ 10-15 ದಿವಸ ಆಯಿತು. ಫುಡ್ ತಿಂದಾಗ ಹೇಳೋದು ಹೊಟ್ಟೆ ನೋವು ಅಂತ ಅಳ್ತಾ ಇದ್ಲು. ಅದಕ್ಕೆಲ್ಲ ಚೆಕ್ ಮಾಡಿ ಬರುವ ಅಂತ ಹಾಸ್ಪಿಟಲ್ಗೆ ಹೊರಟದು. ಆಯಿತು, ಅಲ್ಲೇ ಹತ್ತಿರ ಒಂದು 10 ನಿಮಿಷ ಇದೆ ಹಾಸ್ಪಿಟಲ್ಗೆ. ಬಂದು ರೀಚ್ ಆಗ್ತಾ ಇದ್ದೀವಿ. ಈಗ ಟೋಕನ್ ತಗೊಂಡು ವೆಯ್ಟ್ ಮಾಡಬೇಕು. ನಾವಿಲ್ಲಿ ID ಹಾಕಿ ಟೋಕನ್ ತಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ಎಷ್ಟೊತ್ತಿಗೆ ಕರೀತಾರೆ ಅಂತ. ಇಲ್ಲಿ ನೋಡಿ, ಮಕ್ಕಳು ಬೇರೆ ಆಗಾಗ ಪ್ರೆಸ್ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಬರ್ತದಾ, ಚಿಪ್ಸ್ ಬರ್ತದಾ ಅಂತ ಚೆಕ್ ಮಾಡೋದಾ ಅಂತ. ಡಾಕ್ಟ್ರು ಒಳ್ಳೆ ಇದ್ದರು, ಎಲ್ಲ ಟೆಸ್ಟ್ ಮಾಡಿದರು. ಆಮೇಲೆ ಬ್ಲಡ್ ಟೆಸ್ಟಿಗೆಲ್ಲ ಬರೆದು ಕೊಟ್ಟರು. ಆಮೇಲೆ ಇದು ಅಲ್ಟ್ರಾಸೌಂಡ್ ಕೂಡ ಮಾಡಿ ಅಂತ ಹೇಳಿದರು. ಆಗ ನಮಗೆ ಕೂಡ ರಿಲೀಫ್ ಅಲ್ವಾ ಎಲ್ಲ ಟೆಸ್ಟ್ ಆದರೆ. ಹಾಗೆ ಎಲ್ಲ ಟೆಸ್ಟಿಗೆ ಮಾಡಿಸಿದ್ವಿ ಅಲ್ಲಿ ಹೋಗಿ. ಹಾಗೆ ಅಲ್ಲಿಯೇ ಅರ್ಧ ದಿನ ಹಾಗೆಯೇ ಹೋಯಿತು. ಫಾರ್ಮಸಿಯಲ್ಲಿ ಕೂಡ ಟೋಕನ್ ತಗೊಂಡು ವೆಯ್ಟ್ ಮಾಡಬೇಕು. ಕರೀತಾರೆ, ಬನ್ನಿ ನಿಮ್ಮ ಮದ್ದು ತಗೊಂಡು ಹೋಗಿ ಅಂತ. ಅಲ್ಲಿಗೆ ನಾವು ಹೋಗುವಾಗ 12:30 ಆಗಿತ್ತು. ಅಲ್ಲಿಂದ ಬರುವಾಗ ನಾವು 3-4 ಗಂಟೆ ಆಗಿತ್ತು. ಹಾಗೆ ಅರ್ಧ ದಿವಸ ಹಾಗೆಯೇ ಹೋಯಿತು ನಮ್ಮದು. ಅಲ್ಟ್ರಾಸೌಂಡ್ ಎಂಥ ಪ್ರಾಬ್ಲಮ್ ಇಲ್ಲ, ಇನ್ನು ಈಗ ಬ್ಲಡ್ ರಿಪೋರ್ಟ್ ಬರಬೇಕು ಎಂತಂತ ನೋಡಬೇಕು. ಹಾಗೆ ಇಲ್ಲಿ ಇಬ್ಬರು ಮಕ್ಕಳು ನೋಡಿ ಹೇಗೆ ಕುಳಿತುಕೊಂಡಿದ್ದಾರೆ ಅಂತ. ನೋಡಿ ಎಷ್ಟು ಕಫ್ತಿದ್ದಾಳೆ ನೋಡಿ. ಇಷ್ಟೆಲ್ಲ ಕಫ್ ಆಗಿದೆ ಅವರಿಗೆ. ಹಾಗೆ ಆಮೇಲೆ ಅವರು ಮದ್ದೆಲ್ಲ ಕುಡಿದು ಮಲಗಿದ್ರು ಸ್ವಲ್ಪ. ಈಗ ನಾನು ಮತ್ತು ನನ್ನ ಫ್ರೆಂಡ್ ಇಲ್ಲಿ ಮಲ್ಲಿಗೆ ಮಾಡ್ತಾಯಿದ್ದೀವಿ. ಮಲ್ಲಿಗೆ ಎಲ್ರಿಗೂ ಮಲ್ಲಿಗೆ ಗಿಡದಿಂದ ಸಿಗುತ್ತಲ್ಲ, ನಾವು ನೋಡಿ ಇಲ್ಲಿ ಪೇಪರಿಂದ ಮಲ್ಲಿಗೆ ಮಾಡ್ತಾಯಿದ್ದೀವಿ. ಪೇಪರಿನಿಂದ ಮಲ್ಲಿಗೆ ಮಾಡುವುದು. ಈಗ ನೋಡಿ ಅವರು ತೋರಿಸ್ತಾ ಇದ್ದಾರೆ ಹೇಗೆ ಮಾಡೋದು, ಹೇಗೆ ಫೋಲ್ಡ್ ಮಾಡಿ ಹೇಗೆ ಕಟ್ ಮಾಡೋದು ಅಂತೆಲ್ಲ. ಇದುವೇ ನಮ್ಮದು ಫ್ರೆಶ್ ಮಲ್ಲಿಗೆ. 1 ವಾರ ಅಲ್ಲ, 1 ತಿಂಗಳಲ್ಲ, ವರ್ಷ ಆದರೂ ಇದು ಬಾಡುವುದಿಲ್ಲ. ಇದು ಬರೀ ನಮ್ಮ ಇಲ್ಲಿ UAEಯಲ್ಲಿ ಸಿಗುತ್ತದೆ. ಹಾಗೆ ನೀವು ಟ್ರೈ ಮಾಡಿದರೆ, ನೀವು ಎಲ್ಲೆಲ್ಲಿ ಕೂತ್ಕೊಂಡು ಟ್ರೈ ಮಾಡ್ತೀರಿ ಅಲ್ಲೆಲ್ಲ ಸಿಗುತ್ತದೆ. ಸ್ಕ್ವೇರ್ ಸೈಜ್ ಪೇಪರ್ ಇರ್ತದಲ್ಲ, ಅದನ್ನು ಡಬಲ್ ಮಾಡಿ ಆಮೇಲೆ ಹೀಗೆ ನೋಡಿ ಈ ಥರ ಶೇಪಿಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಇಷ್ಟು ಪೀಸಸ್ ಕಟ್ ಮಾಡ್ಕೋಬೇಕು. ಮೊದಲಿಗೆ ಕಟ್ ಮಾಡಿಕೊಂಡು ಅದನ್ನು ಪುನಃ ಜೋಡಿಸ್ಕೋಬೇಕು ನಾವು. ಹೀಗೆ ನೋಡಿ ಒಟ್ಟಿಗೆ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಆಮೇಲೆ ಮಿಡಲಲ್ಲಿ ಒಂದು ಫೋಲ್ಡ್ ಮಾಡಿ ಮಿಡಲಿಂದ ಒಂದು ಕಟ್ ಮಾಡಬೇಕು. ಈಗ ಹೀಗೆ ಕಟ್ ಮಾಡ್ಕೋಬೇಕು. ಮಿಡ್ಲಲ್ಲಿ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಸಣ್ಣದಾಗಿ ಮಲ್ಲಿಗೆ ಬೇಕು ಅಂತಿದೆ ಅಲ್ಲ, ಅಷ್ಟು ಸಣ್ಣದಾಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಬೇಕು. ಕಟ್ ಮಾಡಿ ನೋಡಿ ತೋರಿಸ್ತಾ ಇದ್ದಾರೆ ಹೇಗೆ ಕಟ್ ಮಾಡೋದು ಅಂತ. ಆಮೇಲೆ ಈಗ ಅದನ್ನು ಸೈಡಿನಿಂದ ಸಣ್ಣದಾಗಿ ಅರ್ಧ ಕಟ್ ಮಾಡ್ತಾ ಹೋಗಬೇಕು.
ಆಹಾ ನೋಡಿ, ನಮ್ಮ ಮಂಗಳೂರು ಮಲ್ಲಿಗೆ ರೆಡಿಯಾಗಿದೆ. ಯಾರಿಗಾದರೂ ಮಂಗಳೂರು ಮಲ್ಲಿಗೆ ಬೇಕಾದಲ್ಲಿ ಇವರನ್ನು ಸಂಪರ್ಕಿಸಿ. ಇವರು ಚಂದವಾಗಿ ಕಟ್ಟಿಕೊಡುತ್ತಾರೆ. ಇವರ ಹೆಸರು ದೀಪಿಕಾ ಬಸಂತ್. ಇವರ ದೂರವಾಣಿ ಸಂಖ್ಯೆ 9876543210. ಇದು ನಿಮಗೆ ಡೀಟೇಲ್ ಆಗಿ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಮಕ್ಕಳಿಗೆಲ್ಲ ಏನಾದರೂ ಸ್ಕೂಲಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇರ್ತದಲ್ಲ, ಆಗ ಇದು ಯೂಸ್ ಆಗ್ತದೆ ನೋಡಿ. ನನ್ನ ಮಗಳಿಗೆ ಫ್ಯಾಷನ್ ಶೋ ಇದೆಯಾ ನಾಡಿದ್ದು ಅಕ್ಟೋಬರಲ್ಲಿ, ಹಾಗೆ ಅವಳನ್ನು ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಮಾಡುವ ಅಂತಿದ್ದೀನಿ. ಅದಕ್ಕೀಗ ಮಲ್ಲಿಗೆ ಬೇಕಲ್ಲ, ನಾನು ಅವಳಿಗೆ ಚಂದ ಜಡೆ ಎಲ್ಲ ಹಾಕಿ ಅದಕ್ಕೆ ಮಲ್ಲಿಗೆ ಎಲ್ಲ ಮುಡಿಸುವ ಅಂತ. ಮಲ್ಲಿಗೆ ಎಲ್ಲ ಇಲ್ಲಿ ನಮಗೆ ಫ್ರೆಶ್ ಮಲ್ಲಿಗೆ ಸಿಗೋದಿಲ್ಲ. ಹಾಗೆ ನಮಗೆ ಈಗ ಇಲ್ಲಿ ಮಲ್ಲಿಗೆ ಸಿಗದ ಕಾರಣ ನಾವು ಹೀಗೆ ಮಾಡಿ ಅದಕ್ಕೋಸ್ಕರ ನಾನು ಹೀಗೆಲ್ಲ ಹಾಕಿದ್ದೀನಿ ನೋಡಿ. ಫೈನಲಿ ನಮ್ಮ ಫ್ರೆಶ್ ಮಲ್ಲಿಗೆ ರೆಡಿ ಆಗಿದೆ. ಮಕ್ಕಳು ಇಲ್ಲಿ ಗೇಟಿಂದ ಮತ್ತೆ ಹೋದ್ರು ಅಂದರೆ ಈವ್ನಿಂಗ್ ಆಯಿತು ಅಂತ ಅರ್ಥ ನೋಡಿ. ಈಗೆಲ್ಲ ಮಕ್ಕಳು ಇಲ್ಲಿ ಜಾಯಿನ್ ಆಗ್ತಾರೆ. ಆಮೇಲೆ ಇವ್ರದ್ದು ಆಟವೇ ಆಟ. ಸಂಜೆ 7 ಗಂಟೆ ಆದರೂ ಮನೆಯೊಳಗೆ ಬರುವುದಿಲ್ಲ. ಇದು ನೋಡಿ, ಇದು ಜರ್ಮನ್ ಬ್ರೀಡ್ ಅನ್ನಿಸ್ತಾ ಇದೆ, ಜರ್ಮನ್ ಪಿಜಿನ್ ಬ್ರೀಡ್ ಅಂತ. ಹಾಗೆ ಕೇಳಿದ ಹಾಗೆ ನೆನಪು ನನಗೆ, ಯಾರೋ ಹೇಳಿದ ಹಾಗೆ ನೆನಪು. ನನ್ನ ಮಗ ನೋಡಿ ಇಲ್ಲಿ ನೆಲ್ಲಿಕಾಯಿಯನ್ನು ಬಾಲ್ ಅಂದ್ಕೊಂಡು ಆಟ ಆಡ್ತಾ ಇದ್ದಾನೆ. ನಾನು ಅವನಿಗೆ ತಿನ್ನು ಅಂತ ಕೊಟ್ಟರೆ ಅವನದು ಬಾಲ್ ಅಂದ್ಕೊಂಡಿದ್ದಾನೆ ನೋಡಿ, ತೆಗೆದು ಬಿಸಾಡಿದ. ಎಷ್ಟು ಹೇಳಿದರೂ ಅರ್ಥ ಆಗ್ತಿಲ್ಲ ಅವನಿಗೆ. ಅವನು ಬಾಲ್ ಅಂತ ಅಂದ್ಕೊಂಡು ತೆಗೆದು ಬಿಸಾಡ್ತಾನೇ ಇದ್ದ. ಮಕ್ಕಳಿಗೆಂತ ಅರ್ಥ ಆಗ್ತದಲ್ಲ, ಅದು ರೌಂಡ್ ಇದೆ ಅಲ್ಲ, ಸ್ವಲ್ಪ ರೌಂಡಾಗಿ ಬಾಲ್ ಥರನೇ ಇತ್ತು. ಅವನಿಗೆ ಅದು ಬಾಲೇ ಆಯಿತು. ಅವನು ಆಟ ಆಡ್ತಾನೇ ಇದ್ದ ಅದರಲ್ಲಿ, ಅವನು ತಿಂದೇ ಇಲ್ಲ ಅದನ್ನು. ಅಯ್ಯೋ ದೇವಾ, ಇವನ ಅವಸ್ಥೆ ನೋಡಿ, ಇವನು ಎಂತ ಮಾಡಿದ್ದಾನೆ ಅಂತ. ಇವನೊಂದು ಸಣ್ಣ ಚೇರ್ ಉಂಟು, ಅದನ್ನು ತಗೊಂಡೋಗಿ ಅಲ್ಲಿ ಇಟ್ಟು ಅದರ ಮೇಲೆ ಹತ್ತಿ ಡ್ರೆಸ್ಸನ್ನೆಲ್ಲ ಕೆಳಗೆ ಹಾಕಿದ್ದಾನೆ. ವಾರ್ಡ್ರೋಬಿಂದ ಎಲ್ಲ ಕೆಳಗೆ ಹಾಕಿ ಅವನೋಗಿ ಅಲ್ಲಿ ಕುಳಿತುಕೊಂಡು ಆಟ ಆಡ್ತಾ ಇದ್ದಾನೆ. ಇವನಿಗೆ ಒಳ್ಳೆ ಜಾಲಿ ಮರ್ರೆ. ಇದನ್ನು ಮತ್ತೆ ಜೋಡಿಸಿಡೋದು ಕಷ್ಟ, ನನಗೆ ಗೊತ್ತುಂಟು. ಓಹ್, ಇವತ್ತು ನನ್ನ ಮಗಳು ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ. ಇಲ್ಲೆಲ್ಲ ಟಾಯ್ಸ್ ಬಿದ್ದಿತ್ತು. ನಾನು ಹೇಳಿದೆ ಸ್ವಲ್ಪ ಹೆಲ್ಪ್ ಮಾಡು, ಟಾಯ್ಸ್ನೆಲ್ಲ ಅಲ್ಲಿ ಹೋಗಿ ಬಾಕ್ಸಲ್ಲಿ ಹಾಕು ಅಂತ. ಎಲ್ಲ ಮಾಡಿದ್ಲು. ಸ್ವಲ್ಪ ಮಕ್ಕಳಿಗೆ ಉಂಟಲ್ಲ, ನಾವು ವಾ ವೆರಿ ಗುಡ್ ಯಾ, ವೆರಿ ನೈಸ್ ಅಂತ ಹೇಳಿದರೆ ಸಾಕು ಅಲ್ಲ. ನಾವು ಸ್ವಲ್ಪ ಅವರನ್ನು ಅಪ್ರಿಷಿಯೇಟ್ ಮಾಡಿದ ತಕ್ಷಣ ಎಂಥ ಖುಷಿ ಆಗ್ತದಲ್ಲ ಅವರಿಗೆ, ಅದೇ ಸಾಕು ಅವರಿಗೆ. ಸ್ವಲ್ಪ ವೆರಿ ಗುಡ್ ವೆರಿ ನೈಸ್ ಅಂತ ಹೇಳಿದರೆ ಸಾಕು, ಎಲ್ಲ ಕೆಲಸ ಮಾಡ್ತಾನೆ ನೋಡಿ. ಚೆಂದ ಮಾತ್ರ ಕ್ಲೀನ್ ಮಾಡ್ತಾ ಇದ್ದಾಳೆ ಎಲ್ಲ. ನನ್ನ ಮಗ ಈಗ ಮಲಗಿದ್ದಾನೆ, ಆಗ ನಾವು ಒಂದು ರೌಂಡ್ ಕ್ಲೀನ್ ಮಾಡೋದು. ಆ್ಯಕ್ಚುಲಿ ನಾನು ಇವಳಿಗೆ ಕ್ಲೀನ್ ಮಾಡಿಸೋದಲ್ಲ, ಮಕ್ಕಳು ಕ್ಲೀನ್ ಮಾಡಿದ ಎಷ್ಟು ಕ್ಲೀನ್ ಆಗ್ತದಲ್ಲ. ಆದರೂ ಅವಳೇ ಬಂದು ನಾನು ಕ್ಲೀನ್ ಮಾಡ್ತೀನಿ ಮಮ್ಮ, ಕ್ಲೀನ್ ಮಾಡ್ತೀನಿ, ಮಾಡು ಅಂತ ಹೇಳಿದೆ. ಆದರೂ ನಾಟ್ ಬ್ಯಾಡ್ ನೋಡಿ, ಚಂದ ಕ್ಲೀನ್ ಮಾಡ್ತಾ ಇದ್ದಾಳೆ. ವೆರಿ ಗುಡ್ ಯಾ ಇಶಿ, ವೆರಿ ನೈಸ್, ವಾವ್.